ನೆಮ್ಮದಿನೇ ಇಲ್ಲಂತಾಗಿದೆ. ಇಷ್ಟಲ್ಲೇ ಮುಗೀತೆ ಅಂತ ಅಂದ್ಕೊಂಡಿದ್ದೆ, ಇಷ್ಟೊಂದು ಖರ್ಚಾಗ್ಬಿಡ್ತು. ಸಿಕ್ತವನ್ನೆಲ್ಲ ನಮ್ಮದೆ, ಆದರೂ ಎಲ್ಲರೂ ಮೋಸ ಮಾಡಿಬಿಟ್ರು. ನಾನು ಏನೇನೋ ಅಂದ್ಕೊಂಡೆ, ಏನೇನೋ ಆಗ್ಬಿಡ್ತು. ಈ ಥರ ಪ್ರಶ್ನೆಗಳೆಲ್ಲ ನಿಮಗೆ ಬಂದಿದೆಯಾ? ಈ ಥರ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿದೆಯಾ? ನಾವು ಜೀವನ ಪೂರ್ತಿ ದುಡಿದ್ಬಿಟ್ಟು ಸಂಪಾದನೆ ಮಾಡಿರುವಂಥ ಹಣ ಎಲ್ಲಿಗೆ ಹೋಗ್ತಾ ಇದೆ? ಕಾರ್ಗ, ಮೊಬೈಲ್ಗ ಅಥವಾ ಟೂರ್ಗ? ಖಂಡಿತ ಇಲ್ಲ. ಬಹುತೇಕ ಜನರ ಕನಸೇನು ಅಂತಂದರೆ, ಜೊತೆಗೆ ಅತಿ ದೊಡ್ಡ ಖರ್ಚೇನು ಅಂತಂದರೆ ಮನೆ, ಅದು ಸ್ವಂತ ಮನೆ. ಆದರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಮನೆ ಕಟ್ಟಬೇಕಾದ್ರೆ ನಾವು ಹಣ ಉಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾನೆ ಇರ್ತೀವಿ. ಮತ್ತು ಮನೆ ಮುಗಿದ ಮೇಲೆ ಇಷ್ಟು ಖರ್ಚು ಹೇಗಾಯಿತು ಅಂತ ತಲೆ ಹಿಡ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ನಾವು ಹಣ ಉಳಿಸ್ಬೇಕು ಅನ್ನೋ ವಿಚಾರ ಅಂತ ಬಂದರೆ ಮೊದಲೇದಾಗಿ ಬರೋದು ಬ್ಲಾಕು ಅಥವಾ ಇಟ್ಟಿಗೆ ಅಂತ ಬರುತ್ತೆ. ನಂತರ ಬಂದರೆ ನಾವು ಲೇಬರ್ಸಲ್ಲಾಗ್ಬೋದು, ಮೇಸ್ತ್ರಿಗಳಲ್ಲಾಗ್ಬೋದು, ಮೆಟೀರಿಯಲ್ಸಲ್ಲಾಗ್ಬೋದು, ಫ್ಲೋರಿಂಗ್ ವಿಚಾರ, ಪ್ರತಿಯೊಂದು ವಿಚಾರಗಳಲ್ಲೂ ಹಣಗಳನ್ನ ಉಳಿಸ್ಬೋದು. ಎಲ್ಲ ವಿಚಾರಗಳನ್ನ ಹೇಳೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳೋದು ಯಾವ್ಯಾವ ಜಾಗದಲ್ಲಿ ಜನರು ಹೆಚ್ಚು ಹಣ ವ್ಯರ್ಥ ಮಾಡ್ತಾರೆ, ಯಾವ ಜಾಗದಲ್ಲಿ ಸ್ಮಾರ್ಟಾಗಿ ಸೇವ್ ಮಾಡ್ಬೋದು, ಮತ್ತು ಕ್ವಾಲಿಟಿ ಕಾಂಪ್ರಮೈಸ್ ಮಾಡದೆ ಹೇಗೆ ಲಕ್ಷಾಂತರ ರೂಪಾಯಿ ಹಣಗಳನ್ನು ಉಳಿಸ್ಬೋದು ಅನ್ನೋದನ್ನು. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದರೆ ಕೊನೆಯ ಪಾಯಿಂಟ್ ಬಹಳ ಜನರ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತರುತ್ತೆ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಮನೆ ಕಟ್ಟಬೇಕಾದ್ರೆ ಉಳಿತಾಯ ಎಷ್ಟು ಮುಖ್ಯ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಪಾಯಿಂಟು ಎಲಿವೇಷನ್. ಏನಿದು? ಇದು ಶೋ ಅಪ್ಗಾ ಅಥವಾ ಸ್ಮಾರ್ಟ್ ಇನ್ವೆಸ್ಟ್ಮೆಂಟಾ? ಸತ್ಯ ಹೇಳಬೇಕು ಅಂತಂದರೆ ಇವತ್ತು ಬಹಳ ಜನ ಮನೆ ಕಟ್ಟೋದು ತಮಗೋಸ್ಕರ ಅಲ್ಲವೇ ಇಲ್ಲ. ಯಾರೋ ಬೇರೆಯವರು ವಾವ್ ಅಂತ ಹೇಳಲಿ ಅಂತ ಆಸೆಗೆ ನಾವು ಯಾರ್ದೋ ಮನೆ ನೋಡ್ಬಿಟ್ಟು ಬಂದು ಆ ಡಿಸೈನ್ ಆಗಿದೆ, ನಮ್ಮ ನೆಂಟರು ಮನೆ ಹೀಗಿದೆ ಅನ್ನೋ ಡಿಸೈನ್ ವಿಚಾರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದನ್ನು ನೋಡಿಬಿಟ್ಟು ಅದೇ ರೀತಿ ನಮಗೂ ಬೇಕು ಅಂತ ಅಂದ್ಕೊಳ್ತೀವಿ. ಎಷ್ಟೋ ಜನ ನೆಟ್ಗಳಲ್ಲೂ ಕೂಡ ನೋಡ್ತಾರೆ. ಅಲ್ಲಿಂದಲೇ ನಮ್ಮ ಬಡ್ಜೆಟ್ಟು ಜಾಸ್ತಿ ಆಗ್ತಾ ಹೋಗೋದು, ನಮ್ಮ ನೆಮ್ಮದಿ ಹಾಳಾಗೋದಕ್ಕೆ ಶುರುವಾಗೋದು. ಇಲ್ಲಿ ಹೆವಿ ಬೋಲ್ಡಿಂಗ್ ವಿಚಾರ ಆಗ್ಬೋದು, ಜಾಲಿ ವರ್ಕ್ಸ್ ಆಗ್ಬೋದು, ಕಾಂಪ್ಲೆಕ್ಸ್ ಪ್ರೊಜೆಕ್ಷನ್ಸ್ ಆಗ್ಬೋದು, ಡೆಕೋರೇಟಿವ್ ಪ್ಲಾಸ್ಟರ್ ಡಿಸೈನ್ಸ್ ಆಗ್ಬೋದು. ಇವೆಲ್ಲ ಸೇರಿ 1,00,000 1.5 ಲಕ್ಷ ಗಂಟ ಎಕ್ಸ್ಟ್ರಾ ಖರ್ಚಸನ್ನು ನಿಮ್ಮ ಕೈ ಮಾಡಿಸುತ್ತೆ. ಆದರೆ ಒಂದು ಪ್ರಶ್ನೆ, ಈ 5 ವರ್ಷಗಳ ನಂತರ ಇದೇ ಡಿಸೈನು ಟ್ರೆಂಡ್ನಲ್ಲಿ ಇರುತ್ತಾ? ಬಹುತೇಕ ಇರೋದಿಲ್ಲ. ಆದರೆ ಸಿಂಪಲ್ ಎಲಿವೇಷನ್ಸು ಅದು ಯಾವಾಗಲೂ ಕ್ಲಾಸಿಯಾಗಿರುತ್ತೆ. ಇವತ್ತು ವಿಶ್ವದ ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ಸ್ ಕೂಡ ಮಿನಿಮಲ್ ಡಿಸೈನ್ ಕಡೆ ಹೋಗ್ತಾ ಇದ್ದಾರೆ. ಸಿಂಪಲ್ ಎಲಿವೇಷನಿಂದ ಏನೇನಾಗುತ್ತೆ? ಕಾಸ್ಟ್ ಕಡಿಮೆ ಆಗುತ್ತೆ, ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುತ್ತೆ, ಎವರ್ಗ್ರೀನ್ ಲುಕ್ ಕೊಡುತ್ತೆ, ಕನ್ಸ್ಟ್ರಕ್ಷನ್ ಫಾಸ್ಟಾಗಿ ಆಗುತ್ತೆ. ಈ ವಿಚಾರದಿಂದ ನೀವು ಹತ್ತತ್ರ 1 ಲಕ್ಷ ಗಂಟೆ ಹಣಗಳನ್ನ ಉಳಿಸ್ಬೋದು. ನಂತರ ಸ್ಟೇಕೇಸ್ ಅಂತ ಬರ್ತೀವಿ. ನಾವು ಸ್ಟೇಕೇಸ್ನ ಯಾಕೆ ಮಾಡ್ತೀವಿ? ಅಲಂಕಾರಕ್ಕ ಅಥವಾ ಉಪಯೋಗಕ್ಕೆ? ಇದೊಂದು ಕಾಮನ್ ಮಿಸ್ಟೇಕು. ಈ ಸ್ಟೇಕೇಸ್ ಡಿಸೈನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿಬಿಟ್ಟೆ ಆ ಡಿಸೈನ್ ಚೆನ್ನಾಗಿತ್ತು, ಯೂಟ್ಯೂಬ್ನಲ್ಲಿ ನೋಡಿದ್ರೆ ಡಿಸೈನ್ ಚೆನ್ನಾಗಿತ್ತು ಅಂತೇಳಿ ಅದನ್ನು ಕಾಪಿ ಮಾಡೋಕ್ಕೆ ಹೋಗ್ತೀವಿ. ಅದರಲ್ಲಿ ಫ್ಲೋಟಿಂಗ್ ಸ್ಟೇಕೇಸ್ ಆಗಿರ್ಬೋದು, ಜಿಗ್ಜಾಗ್ ಸ್ಟೇಕೇಸ್ ಆಗಿರ್ಬೋದು, ಓಪನ್ ಬಾಟಮ್ ಕಾನ್ಸೆಪ್ಟ್ ಆಗಿರ್ಬೋದು, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇವು ನಮಗೆ ನೆಸಿಟಿ ಇರೋದೇ ಇಲ್ಲ. ಅದು ಬೇಕು ಅಂತ ಆಲೋಚನೆ ಮಾಡ್ತೀವಿ. ನೋಡಿ, ಪ್ರಾಕ್ಟಿಕಲಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪ್ರತಿದಿನ ನೀವೇನು ಮಾಡ್ತೀರಾ? ಮನೆ ಮೆಟ್ಲುಗಳಲ್ಲಿ ಮೇಲೆ ಹೋಗ್ತೀರಾ, ಕೆಳಗೆ ಬರ್ತೀರಾ, ಅಷ್ಟೇ. ಸ್ಟೇಕೇಸ್ ಒಂದು ಯುಟಿಲಿಟಿ ಎಲಿಮೆಂಟ್ಸು. ಅದನ್ನು ತೀರಾ ಲಕ್ಸುರಿ ಐಟಮ್ ಮಾಡೋ ಅಗತ್ಯತೆ ಇರುತ್ತಾ? ಇಲ್ಲ. ಸಿಂಪಲ್ ಸ್ಟೇಕೇಸ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಈಸಿ ಮೇಂಟೆನೆನ್ಸ್ ಆಗುತ್ತೆ, ಬಡ್ಜೆಟ್ ಫ್ರೆಂಡ್ಲಿ ಕೂಡ ಹೌದು. ನಾವು ಅದೇ ಫ್ಯಾನ್ಸಿ ಸ್ಟೇಕೇಸ್ ಹಾಕೋದು ಏನೇನಾಗ್ಬೋದು? ಎಕ್ಸ್ಟ್ರಾ ಲೇಬರ್ಸ್ ಕಾಸ್ಟ್ ಆಗುತ್ತೆ, ಎಕ್ಸ್ಟ್ರಾ ಸ್ಟೀಲ್ ತೊಗೊಳುತ್ತೆ, ಎಕ್ಸ್ಟ್ರಾ ಫಿನಿಷಿಂಗ್ ಕಾಸ್ಟ್ ಆಗುತ್ತೆ, ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ನಿಮಗೆ ತುಂಬ ಬರುತ್ತೆ. ಈ ಸ್ಟೇಕೇಸ್ ವಿಚಾರದಲ್ಲೇ ನಿಮಗೆ ಹತ್ತತ್ರ ಲಕ್ಷದ ತನಕ ಹಣಗಳನ್ನ ಉಳಿಸ್ಬೋದು ನೀವು. ಒಂದೊಂದು ಪಾಯಿಂಟು ಫಾಲ್ ಸೀಲಿಂಗ್ ಅಂತ ಹೇಳ್ತೀವಿ. ಇವತ್ತೊಂದು ಟ್ರೆಂಡ್ನಲ್ಲಿ ಅದು ಟ್ರೆಂಡಾ ಅಥವಾ ಟ್ರ್ಯಾಪಾ ಒಂದು ಗೊತ್ತಿಲ್ಲ. ಇದೊಂದು ಕಾಂಟ್ರವರ್ಷಿಯಲ್ ವಿಷಯ ಆಗಿದೆ. ಕೆಲವು ವರ್ಷಗಳ ಹಿಂದೆ ಫಾಲ್ ಸೀಲಿಂಗ್ ಇಲ್ಲದೆ ಇರುವಂಥ ಮನೆ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತೊಂದು ಟ್ರೆಂಡು ನಿಧಾನವಾಗಿ ಬದಲಾಗ್ತಾ ಇದೆ. ಯಾಕೆ ಗೊತ್ತಾ? ಫಾಲ್ ಸೀಲಿಂಗು ರೂಮ್ನ ಹೈಟನ್ನು ಕಡಿಮೆ ಮಾಡುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಮಾಡುತ್ತೆ, ಲೀಕೇಜ್ ಬಂದರೆ ರಿಪೇರಿ ತುಂಬ ಕಷ್ಟ, ಮತ್ತು ಹೀಟ್ ಕೂಡ ಟ್ರ್ಯಾಪ್ ಆಗಬಹುದು. ಒಂದು 1000 ಸ್ಕ್ವೇರ್ ಫೀಟ್ ಮನೆಗೆ ಫಾಲ್ ಸೀಲಿಂಗ್ ಅಂತ ಮಾಡಿದ್ರೆ ನಿಯರ್ಲಿ 1 1 ಲಕ್ಷದವರೆಗೆ ಕಾಸ್ಟ್ ಬರುತ್ತೆ. ಇದರಲ್ಲಿ ಆ್ಯಕ್ಚುಯಲ್ ರಿಟರ್ನ್ ಏನು ಗೊತ್ತಾ? ಲೈಟಿಂಗ್ ಎಫೆಕ್ಟ್ ಮಾತ್ರ. ಆ ಲೈಟಿಂಗನ್ನು ಟ್ರ್ಯಾಕ್ ಲೈಟ್ಸು, ವಾಲ್ ಲೈಟ್ಸು, ಪ್ರೊಫೈಲ್ ಲೈಟ್ ಮುಖಾಂತರನೂ ಕೂಡ ನಾವು ಪಡಿಬಹುದು. ಅದು ಕಡಿಮೆ ಖರ್ಚಿನಲ್ಲಿ. ಸಿಂಪಲ್ ಸೀಲಿಂಗ್ ಇವಾಗ ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಕ್ಲೀನ್ ಸೀಲಿಂಗ್ ಯಾವತ್ತೂ ಔಟ್ಡೇಟೆಡ್ ಆಗೋದೇ ಇಲ್ಲ. ನೆಕ್ಸ್ಟ್ ಪಾಯಿಂಟು ಡೋರ್ಸ್, ವಿಂಡೋಸ್. ಇದು
ಕೆಲವೊಂದು ಸಲ ಎಮೋಷನ್ ಆಗಿರುತ್ತೆ, ಕೆಲವೊಂದು ಸಲ ಲಾಜಿಕ್ಕು ಅಂತಲೂ ಹೇಳ್ಬೋದು. ನಮ್ಮಲ್ಲಿ ಒಂದು ಬಿಲೀಫ್ ಇದೆ, ಟೀಕ್ ವುಡ್ ಅಂತಂದರೆ ಕ್ವಾಲಿಟಿ. ಆದರೆ ಈಗ ಟೆಕ್ನಾಲಜಿ ತುಂಬ ಬದಲಾಗಿದೆ. ಗುಡ್ ಕ್ವಾಲಿಟಿಯ ಫ್ಲಶ್ ಡೋರ್ಸ್ ಇದೆ, ಲ್ಯಾಮಿನೇಟೆಡ್ ಡೋರ್ಸ್ ಇದೆ, ಇಂಜಿನಿಯರ್ ಡೋರ್ಸ್ ಇದೆ. ಇವೆಲ್ಲ ಕಡಿಮೆ ಮೇಂಟೆನೆನ್ಸ್ನಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಾವು ಕೆಲವೊಂದು ವಿಚಾರಗಳಿಂದ ಹೊರಗಡೆ ಬರಬೇಕು. ಬದಲಾವಣೆಗಳ ಅಗತ್ಯತೆ ತುಂಬ ಇರುತ್ತೆ, ಏಕೆಂದರೆ ಕಾಲಕ್ಕೆ ತಕ್ಕಂತೆ ಬದಲಾದರೆ ಕಾಸ್ಟನ್ನು ತುಂಬ ಸೇವ್ ಮಾಡ್ಬೋದು. ಇನ್ನು ವಿಂಡೋ ವಿಚಾರ ಅಂತ ಬಂದರೆ, ವುಡನ್ ವಿಂಡೋ ಯೂಸ್ ಮಾಡಿದ್ರೆ ಪೇಂಟಿಂಗ್ ಬೇಕಾಗುತ್ತೆ, ಮೇಂಟೆನೆನ್ಸ್ ಹೆಚ್ಚಾಗಿರುತ್ತೆ, ಟರ್ಮೈಟ್ ರಿಸ್ಕ್ ಇರುತ್ತೆ. ಆದರೆ ಅಲ್ಯೂಮಿನಿಯಂ ಆರ್ UPVC ವಿಂಡೋ ಹಾಕಿದ್ರೆ ಮಾಡರ್ನ್ ಲುಕ್ ಕೊಡುತ್ತೆ, ಈಸಿ ಮೇಂಟೆನೆನ್ಸ್ ಇರುತ್ತೆ, ಲಾಂಗ್ ಲೈಫು ಇರುತ್ತೆ, ಜೊತೆಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಒಟ್ಟಾರೆ ಡೋರ್ಸ್ ಮತ್ತು ವಿಂಡೋಸ್ನಲ್ಲಿ ಸರಿಯಾದ ಆಯ್ಕೆ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ತನಕ ಹಣಗಳನ್ನ ಉಳಿಸ್ಬೋದು. ಈಗ ನಮ್ಮದು ಸೈಟ್ ಅಂತ ಇರುತ್ತೆ, ಆ ಫ್ಲ್ಯಾಟನ್ನು ಹೇಗೆ ಯೂಸೇಜ್ ಮಾಡ್ತೀವಿ? ದೊಡ್ಡ ಮನೆನ ಅಥವಾ ದೊಡ್ಡ ಅನುಭವನ? ಬಹಳ ಜನ ಮಾಡುವಂಥ ಒಂದು ದೊಡ್ಡ ತಪ್ಪೇನು, ಫ್ಲ್ಯಾಟನ್ನು ಫುಲ್ ಕವರ್ ಮಾಡ್ತಾರೆ. ಜಾಗ ವೇಸ್ಟ್ ಆಗಬಾರ್ದು, ತುಂಬ ಕಾಸ್ಟ್ ಕೊಟ್ಟು ತೊಗೊಂಡಿದ್ದೀವಿ ಅನ್ನುವಂಥ ಆಲೋಚನೆಗಳು ಜಾಸ್ತಿ ಇದೆ. ಆದರೆ ಒಂದು ಪ್ರಶ್ನೆ, ನಿಮ್ಮ ಮನೆಗೆ ಗಾಳಿ ಬರಬೇಕಾ, ಬೆಳಕು ಬರಬೇಕಾ, ಪಾರ್ಕಿಂಗ್ ಬೇಕಾ, ಗಾರ್ಡನ್ ಬೇಕಾ? ಹಾಗಾದರೆ ಓಪನ್ ಸ್ಪೇಸ್ ಬೇಕು ಅಲ್ವಾ? ನಾವು 60% ಪ್ಲಾಟ್ನಲ್ಲಿ ಸ್ಮಾರ್ಟ್ ಪ್ಲ್ಯಾನಿಂಗ್ ಮಾಡಿದ್ರೆ, ಅಗತ್ಯ ಅನ್ನೋದಿದ್ದರೆ ವರ್ಟಿಕಲ್ ಕನ್ಸ್ಟ್ರಕ್ಷನ್ ಕೂಡ ಮಾಡಬಹುದು. ಪೂರ ಏರಿಯಾ ಆಕ್ಯುಪೈ ಮಾಡಿಕೊಂಡ್ರೆ ಖಂಡಿತವಾಗಿ ನಾವೇ ನಮ್ಮ ಬೆಳಕನ್ನು ತಡೆ ಹಿಡ್ದಂಗೆ ಆಗುತ್ತೆ. ಇದರಿಂದ ಏನು ರಿಸಲ್ಟ್ ಆಗುತ್ತೆ ಅಂದರೆ, ಕನ್ಸ್ಟ್ರಕ್ಷನ್ ಕಾಸ್ಟು ಕಡಿಮೆ ಆಗುತ್ತೆ, ವೆಂಟಿಲೇಷನ್ ಉತ್ತಮವಾಗಿರುತ್ತೆ, ಪ್ರೀಮಿಯಂ ಫೀಲ್ ಬರುತ್ತೆ, ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಪಾಸಿಬಿಲಿಟೀಸು. ಅಂದರೆ ಫುಲ್ ಫ್ಲ್ಯಾಟ್ ಕವರ್ ಮಾಡಿದ್ರೆ ಮನೆ ದೊಡ್ಡದಾಗ್ಬೋದು, ಆದರೆ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಚಿಕ್ಕದಾಗುತ್ತೆ. ನೆಕ್ಸ್ಟ್ ಪಾಯಿಂಟು, ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್. ಇದನ್ನು ಇನ್ವಿಸಿಬಲ್ ಮನಿ ಲೀಕ್ ಅಂತ ಹೇಳ್ತೀವಿ. ಮನಿ ಲೀಕ್ ಆಗುತ್ತೆ. ಈಗ ನಾವು ಎಷ್ಟೋ ಮನೆಗಳಲ್ಲಿ ಏನು ಮಾಡ್ತೀವಿ, ವಾಟರ್ ಮಾತ್ರ ಲೀಕ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಇಲ್ಲಿ ಇನ್ವಿಸಿಬಲ್ ಮನಿ ಕೂಡ ಲೀಕ್ ಆಗುತ್ತೆ. ಇದು ಜನರಿಗೆ ಕಾಣದೇ ಇರುವಂತಹ ಜಾಗ. ಆದರೆ ಹಣ ಹೆಚ್ಚು ಹೋಗೋದು ಇಲ್ಲೇ. ಎಲೆಕ್ಟ್ರಿಕಲ್ ಪಾಯಿಂಟ್ಸು, ಪ್ಲಂಬಿಂಗ್ ಪಾಯಿಂಟ್ಸು ನೀವು ಪ್ಲ್ಯಾನ್ ಮಾಡದೇ ಇದ್ದರೆ ಒಂದು ಸ್ವಿಚ್ ಅಲ್ಲಿ, ಇನ್ನೊಂದು ಪಾಯಿಂಟ್ ಇಲ್ಲಿ, ಹೀಗೆ ಹ್ಯಾಡ್ ಆಗ್ತಾ ಹೋಗ್ತಾ ಇರುತ್ತೆ. ಕೊನೆಗೆ ಬಿಲ್ ನೋಡಿದಾಗ ಶಾಕ್ ಆಗುತ್ತೆ, ಒದ್ದಾಡ್ತೀವಿ. ಅದಕ್ಕೇನು ಸೊಲ್ಯೂಷನ್ನು? ಇದ್ರೆ ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕಿಂತ ಮುಂಚೆನೇ ಫರ್ನಿಚರ್ ಲೇಔಟ್ ಮಾಡಬೇಕು, ಫ್ಯಾನ್ ಲೊಕೇಶನ್ಸ್ ಇರಬೇಕು, TV ಪಾಯಿಂಟ್ಸ್ಗಳು ಪ್ರಾಪರಾಗಿರಬೇಕು, ಫ್ಯೂಚರ್ AC ಪಾಯಿಂಟ್ಸ್ಗಳು, ಚಾರ್ಜಿಂಗ್ ಪಾಯಿಂಟ್ಸ್ಗಳು ಮತ್ತು ಈಗೆಲ್ಲ ಇಂಟರ್ನೆಟ್ ಪಾಯಿಂಟ್ಸ್ಗಳು, ಆಮೇಲೆ ಮನೆ ಒಳಗಡೆ ಬರುವಂತಹ ಪ್ರತಿಯೊಂದು ವೈರಿಂಗ್ ವಿಚಾರವಾಗಿ ಡ್ರಾಯಿಂಗ್ ತಗೋಬೇಕು. ಯಾಕೆಂದರೆ ಇದೆಲ್ಲ ಮಾಡಬೇಕು ಅಂತಂದರೆ ಒಬ್ಬ ಉತ್ತಮವಾದ ಇಂಜಿನಿಯರ್ ನಿಮ್ಮ ಜೊತೆ ಇರಲೇಬೇಕು. ಜೊತೆಗೆ ಎಲ್ಲ ಡಿಸೈಡ್ ಮಾಡಿ, ಪ್ಲಂಬಿಂಗ್ ಕೂಡ ಇದೇ ರೂಲ್ ಆಗಿರುತ್ತೆ. ಪ್ಲ್ಯಾನಿಂಗ್ ಇಲ್ಲದೆ ಹೋದರೆ ಮನಿ ಖಂಡಿತ ಲೀಕೇಜ್ ಆಗುತ್ತೆ. ಜೊತೆಗೆ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಬ್ಲೈಂಡ್ ಟ್ರಸ್ಟ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ಪಾಯಿಂಟ್ ಬ್ಲೈಂಡ್ ಟ್ರಸ್ಟ್. ಕಾಂಟ್ರಾಕ್ಟ್ರ್ ನೋಡ್ಕೊಳ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಹೇಳಿ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಬಿಟ್ಟರೆ ಅಲ್ಲಿಂದ ಸಮಸ್ಯೆ ಶುರುವಾಗುತ್ತೆ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಸ್ನೇಹಿತರೆ, ಈಗ ಆಲ್ರೆಡಿ ಒಂದು ಮನೆ ಕನ್ಸ್ಟ್ರಕ್ಷನ್ನು ಯಾರು ಮಾಡಬೇಕು ಅನ್ನೋ ವಿಚಾರವಾಗಿ ಮೇಸ್ತ್ರಿನ, ಇಂಜಿನಿಯರ್ ಕಮ್ ಕಾಂಟ್ರಾಕ್ಟ್ರ ಅಥವಾ ನಾರ್ಮಲ್ ಕಾಂಟ್ರಾಕ್ಟ್ರ ಯಾರು ಮಾಡಬೇಕು ಅನ್ನೋ ವಿಚಾರ ವೀಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ತುಂಬ ವಿಚಾರಗಳು ಅದ್ರಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋ ಲಿಂಕನ್ನು ಎಂಡಿಂಗ್ನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಬ್ಲೈಂಡ್ ಬಿಲೀವ್ ಅಂತ ಬಂದಾಗ, ನಾನು ಇಂಜಿನಿಯರ್ನ ನಂಬಿದ್ದೆ, ನಾನು ಕಾಂಟ್ರಾಕ್ಟ್ರನ್ನ ನಂಬಿದ್ದೆ, ನಾನು ಯಾರನ್ನೋ ವ್ಯಕ್ತಿ ನಂಬಿದ್ದೆ ಅನ್ನೋದು ದೊಡ್ಡ ಸುಳ್ಳು. ಅದು ನಿಮ್ಮ ನೆಗ್ಲಿಜೆನ್ಸಿನ ಎತ್ತು ತೋರಿಸುತ್ತೆ. ನೋಡಿ, ಕನಸು ನಿಮ್ಮದಲ್ವಾ? ನಾನು ಹೇಳ್ತೀನಿ, ನಾನು ಮನೆ ಕಟ್ಕೊಡ್ತೀನಿ ಅಂತ ಯಾರಿಗೂ ಹೇಳಲ್ಲ. ವಿ ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಮನೆ ಅನ್ನೋದೇ ಒಂದು ಕನಸು. ಹಾಗಾಗಿ ಆ ಕನಸುಗಳ ಬಗ್ಗೆ ನಿಮಗೆ ಎಚ್ಚರಿಕೆ ಇರಬೇಕು. ಅದು ನನಸಾಗಬೇಕು ಅನ್ನೋ ಆಸೆ ಇದ್ದಾಗ ಎಚ್ಚರಿಕೆ ಅಂತ ಇರಬೇಕು. ನಿಮ್ಮ ಕನಸು ಇನ್ನೊಬ್ರಿಗೆ ಹೆಂಗೆ ಗೊತ್ತಿರುತ್ತೆ? ಅವ್ರಿಗೆ ಯಾವುದೋ ಒಂದು ಬಿಸ್ನೆಸ್ ಆಗಿರುತ್ತೆ. ಹಾಗಾಗಿ ಎಚ್ಚರಿಕೆ ನಿಮ್ಮಲ್ಲಿರಬೇಕು. ನಂಬಿ, ಎಷ್ಟು ಬೇಕೋ ಅಷ್ಟನ್ನು ಅವ್ರು ನಂಬಿದ್ರೆ ಉತ್ತಮವಾದ ಮನೆ ನಿಮ್ಗೆ ಸಿಗುತ್ತಲ್ವ? ಪೂರ್ತಿಯಾಗಿ ಅವ್ರನ್ನೇ ನಂಬಿಟ್ಟು ನಾನು ಹಾಳಾದೆ ಅಂತ ಅವ್ರನ್ನ ಬ್ಲೇಮ್ ಮಾಡೋ ಬದಲು ಅಲ್ಲಲ್ಲೇ ಎಚ್ಚರಿಕೆ ತೊಗೊಂಡು ನೀವು ಮನೆ ಮಾಡಿದ್ರೆ ಅದ್ಭುತವಾದ ಮನೆ ನಿಮ್ಮದಾಗುತ್ತೆ. ಆದರೆ ರಿಯಾಲಿಟಿ ಏನಂತಂದರೆ, ನಿಮ್ಮ ಹಣದ ಬಗ್ಗೆ ನಿಮ್ಮಷ್ಟೇ ಯಾರಿಗೂ ಕನ್ಸರ್ನ್ ಇರೋದಿಲ್ಲ. ಆರ್ಕಿಟೆಕ್ಚರ್ ಯಾವಾಗಲೂ ಡಿಸೈನ್ ಮಾಡಬೇಕು, ಇಂಜಿನಿಯರ್ಸು ಕ್ವಾಲಿಟಿನ ಚೆಕ್ ಮಾಡಲೇಬೇಕು, ಇಂಜಿನಿಯರ್ ಕಮ್ ಕಾಂಟ್ರಾಕ್ಟರು ಎಕ್ಸಿಕ್ಯೂಷನ್ನ ನೋಡ್ಕೋಬೇಕಾಗುತ್ತೆ. ಇದೆಲ್ಲ ಆದ್ರೂ ಮನೆ ಓನರ್ ಕಂಟ್ರೋಲ್ನಲ್ಲಿ ಇರಲೇಬೇಕು. ಇದೇ ಐಡಿಯಲ್ ಸಿಸ್ಟಮ್. ಸ್ನೇಹಿತರೆ, ನಿಮಗೋಸ್ಕರ ಕೆಲವೊಂದು ಕಡೆಯೇ ಮಾತುಗಳು. ಮನೆ ಅಂತಂದರೆ ಕಾಂಪಿಟೇಷನ್ಸ್ ಅಲ್ಲವೇ ಇಲ್ಲ. ಮನೆ ಅಂದರೆ ಒಂದು ಪೀಸ್. ಹೊರಗಿನವರು ಇಂಪ್ರೆಸ್ ಆಗಬೇಕು ಅನ್ನೋ ವಿಚಾರಕ್ಕೋಸ್ಕರ ಮನೆ ಕಟ್ಟೋದಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬ ಸಂತೋಷವಾಗಿರಬೇಕು ಅಂತಲೇ ಮನೆ ಕಟ್ಟಿ. ಯಾಕೆ ಅಂತಂದರೆ 10 ವರ್ಷಗಳ ನಂತರ ಜನರು ನಿಮ್ಮ ಮನೆಯಲ್ಲಿ ವಿಷಯನ ಖಂಡಿತ ಮಾಡ್ತಾ ಹೋಗ್ತಾರೆ. ಅವ್ರ ಜೊತೆ ನೀವು ಕೂಡ ಮರೀತೀರ.
ಯಾಕೆಂದರೆ ಹೊಸ ಹೊಸ ವಿನ್ಯಾಸಗಳು ಬರ್ತಾನೆ ಇರುತ್ತಲ್ವ, ಒಂದಕ್ಕೆ ಇನ್ನೊಂದು ಚೆನ್ನಾಗಿ ಇದ್ದೇ ಇರುತ್ತೆ. ಆದರೆ ನೀವು ತಗೊಂಡಂಥ EMI, ನೀವು ತಗೊಂಡಂಥ ಸ್ಟ್ರೆಸ್ಸು, ನೀವು ತಗೊಂಡಂತಹ ಲೋನು ಅದು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಆದ್ದರಿಂದ ಮನೆ ಕಟ್ಟಬೇಕಾದ್ರೆ ಒಂದು ರೂಲ್ ನೆನಪಿಟ್ಕೊಳ್ಳಿ, ಶೋಪ್ಗೋಸ್ಕರ ಮನೆ ಕಟ್ಟೋಕೆ ಹೋಗ್ಬಿಡಿ, ಸ್ಮಾರ್ಟ್ ಲಿವಿಂಗೋಸ್ಕರ ಮನೆ ಕಟ್ಟಿ. ನಾನು ಹೇಳಿದಂಥ ಪಾಯಿಂಟ್ಸ್ಗಳಲ್ಲಿ ನಿಮ್ಗೆ ಯಾವುದು ಹೆಚ್ಚು ಯೂಸ್ಫುಲ್ ಅಂತ ಅನ್ನಿಸ್ತು ಮತ್ತು ಮನೆ ಕಟ್ಟಬೇಕಾದ್ರೆ ನೀವು ಮತ್ತು ನಿಮ್ಮ ಪರಿಚಯದವರು ಯಾರ್ಯಾರು ಯಾವ್ಯಾವ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಡೌಟ್ಸ್ಗಳಿತ್ತು ಅಂದರೆ ನಾನು ನಿಮಗೆ ಸೊಲ್ಯೂಷನ್ಸ್ ಕೊಡ್ತೀನಿ. ಸ್ನೇಹಿತರೆ, ಇದೇ ರೀತಿಯಾದ ಪ್ರಾಕ್ಟಿಕಲ್ ಕನ್ಸ್ಟ್ರಕ್ಷನ್ ವೀಡಿಯೋಸ್ ಬೇಕಾದರೆ ಕಮಲಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಎಲ್ಲರಿಗೂ ತಲುಪಬೇಕಲ್ವಾ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.